ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ನಮ್ಮ ಒಂದು ಕರ್ನಾಟಕ ಸೆಕೆಂಡ್ PUC ರಿಸಲ್ಟನ್ನು ಚೆಕ್ ಮಾಡೋದು ಹೇಗೆ, ಯಾವ ವೆಬ್ಸೈಟಲ್ಲಿ ಮಾಡೋದು ಅಂತ ನಾನು ನಿಮಗೆ ಚೆನ್ನಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಫಸ್ಟ್ ಆಫ್ ಆಲ್ KERResults.nic.in ಅಂತ ನೀವು ನಿಮ್ಮ ಒಂದು ಗೂಗಲ್ ಕ್ರೋಮ್ ಅಥವಾ ಗೂಗಲಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಅಂದರೆ ಟೈಪ್ ಮಾಡಬೇಕಾಗತ್ತೆ. ಇದಲ್ಲ, ಸೆಕೆಂಡ್ ಒನ್ ಅಲ್ಲ, ಫಸ್ಟ್ ಒನ್ KERResults.nic.in ಅಂತ. ಸೊ ಇದನ್ನು ನೀವು ಸರ್ಚ್ ಬಟನಲ್ಲಿ ಸರ್ಚ್ ಇಂಜಿನ್ಗೆ ಕೊಡಬೇಕಾಗತ್ತೆ. ಸೊ ಅದು ಸರ್ಚ್ ಮಾಡ್ತಾ ಹೋಗುತ್ತೆ. ಸೊ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ದ್ವಿತೀಯ PUC ಪೂರಕ ಪರೀಕ್ಷೆ ಅಂತ ಏನು ಕಾಣಿಸಿದೆ ನೋಡಿ, ಅದಲ್ಲ. ಸೊ ನಿಮ್ಮದು 2025 ಇದು ನಾನು 2023ಯಲ್ಲಿ ಮಾಡಿರುವಂತಹದ್ದು. ಸೊ ಆ ಟೈಪಲ್ಲಿ ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ದ್ವಿತೀಯ PUC ಅದೇ ಒಂದು ಲಿಂಕು ನಿಮಗೆ ಮೇಲೆ ಅಲ್ಲಿ ಕಾಣಿಸ್ತದೆ ಅಲ್ಲ, 2025ಅಲ್ಲಿ ಕಾಣಿಸ್ತದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟು ನಿಮಗೆ ಬರುತ್ತೆ. ಸೊ ಇಲ್ಲಿ ನೀವು ಈ ಥರ ಮಾಡಿಕೊಂಡು ನಂತರ ನಿಮಗೆ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಸಿಗುತ್ತೆ. ಸಬ್ಜೆಕ್ಟ್ ಕಾಂಬಿನೇಷನಲ್ಲಿ ಸೈನ್ಸು, ಆರ್ಟ್ಸು, ಕಾಮರ್ಸು ಇದೆ. ಸೊ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಸೈನ್ಸ್ ಕೊಡಬೇಕಾಗತ್ತೆ, ಕಾಮರ್ಸ್ ಆದರೆ ಕಾಮರ್ಸ್. ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅದು ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತೆ. ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ನಂತರ ಸಬ್ಮಿಟ್ ಬಟನ್ ಕೊಟ್ಟರೆ ನಿಮ್ಮ ರಿಸಲ್ಟ್ ಬರುತ್ತೆ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಬಾಯ್ ಬಾಯ್. ಥ್ಯಾಂಕ್ ಯು.